ಹಬ್ಬ ಮಾಡಿಟ್ಟೆ. ಬಡ ಬಡ ಮಾಡೇನಿ ಇದನ್ನು. ಇದು ಒಟ್ಟು ಮಾಡಿ ಒಂದು ಕವರಿಗಾರ ಹಾಕಿಡ್ಬೇಕು. ಮತ್ತೆ ಇಲ್ಲೇ ತಿಂದ ಖಾಲಿ ಮಾಡ್ತಾರೆ. ತರ್ಸೋದ ಗೋಡಂಬಿ ಬರೀ ಒಂದು 50 ರೂಪಾಯಿ ತರಿಸಿದ್ದೆ. ಇವಕ್ಕೆ ಹಾಕೇನಿ. ನಮ್ಮ ಅತ್ತಿ ನೋಡಿದ್ರೆ ಹೊಯ್ಕೋತಾಳೆ. ಅಲ್ಲೇ ತಿನ್ನೋ ಹೊತ್ತಿನ ನೋಡಿದ್ರೆ ಹೊಯ್ಕೊಳ್ಳಲ್ಲ, ಇಲ್ಲೇ ನೋಡಿದ್ರೆ ಮತ್ತೆ ಹೊಯ್ಕೋತಾಳೆ. ಹಾ ಹಾ ಅಲ್ಲ ಗಮ್ಮನ ಆತಿ. ಇದೇನ್ಲೇ ಇದು ಕರ್ದವಲಕ್ಕಿ ಮಾಡಿಯಾ? ಹ್ಞೂ ರೀ, ಮತ್ತೆಲ್ಲರೂ ತಿರುಪತಿ ಹೊಂಟೇವಲ್ಲ ಟ್ರೈನ್ಯಾಗ ಮನುಷ್ಯ ಹೊಟ್ಟಸ್ತಂಗಾದ್ರೆ ಆಮೇಲೆ ಏನಾರ ಬಾಯಾಡಿಸ್ಬೇಕು ಅನ್ಸಿದ್ರೆ ಅಲ್ಲಿ ಟ್ರೈನ್ಯಾಂದು ಚಲೋ ಇರಂಗಿಲ್ಲ ಅಂತ ಹೊಟ್ಟೆ ತೊಗೋಬಾರ್ದಂತ ಗೊತ್ತನು. ತಿನ್ನಾಕ ಉಣ್ಣಾಕಂತರೂ ಮೊದಲು ತೊಗೋಬಾರ್ದು, ಚಾ ಅಂತೂ ಮೊದಲು ತೊಗೋಬಾರ್ದು. ಆ ಕಾಯಿಲೆ ಬರ್ತತಲ್ಲ ನೀರು ಕಾಸೋದು, ಅದನ್ನಿಟ್ಟು ಬಿಸಿ ಮಾಡ್ತಾರಂತ. ಈ ಇಡಿವೆಗಳು ಬರೋದು ನೋಡಿದ್ರೆ ತಲೆ ದಿಂಗ್ ಅಂತತಿ. ಆಮೇಲೆ ಈ ತಿಂದು ಹೋಗಿದ್ದು ಬರ್ತಾವಲ್ಲ ಸಿಲ್ವರ್ ಕಲರಿನ ಡಬ್ಬಿ, ಅವನ್ನೇ ವಾಪಸ್ ತೊಗೊಳೋದು, ಅದಕ್ಕೆ ಪ್ಯಾಕಿಂಗ್ ಮಾಡ್ತಾರಂತ. ಯಾಕೆ ಬೇಕಪ್ಪ? ಎಲ್ಲರೂ ಮಾಡ್ತಾರ ಬಿಡ್ತಾರ ಗೊತ್ತಿಲ್ಲ, ನಮಗೆ ವಿಡಿಯೋ ಬಂದಿದ್ದು ಮಾತ್ರ ಅದ್ರಂತವ. ಹೌದಿಲ್ರಿ? ಯಾಕೆ ಬೇಕು ಅವನ್ನೆಲ್ಲ ತಿಂದು ಆರೋಗ್ಯ ಹಾಳು ಮಾಡಿಕೊಂಡು ಕುಪ್ಪತ್ತು ಮಾಡ್ಕೊಂಡು ಹೋಗು ಹೊತ್ನ್ಯಾಗ ಹೊಟ್ಟೆ ತ್ರಾಸ ಮಾಡ್ಕೊಳ್ಳೋದು. ಅದಕ್ಕೆ ಅದ್ರ ಸಂಬಂಧ ಬೇಡ ಅಂತೇಳಿ ಕರ್ದವಲಿಕ್ಕಿ ಮಾಡ್ಕೊಂಡೇನೆ. ಈಕಿ ಪಾರಕ್ಕಿಗೆ ಹೇಳೇನಿ ಏನಾರ ಒಂದು ನೀನು ಮಾಡ್ಕೊ ಅಂತೇಳಿ. ಹ್ಞೂ ಅಂದಾಳ. ಆಕೆ ಏನು ಮಾಡ್ಕೊಂಡಾಳ ಗೊತ್ತಿಲ್ಲ, ಕೇಳ್ತೇನೆ. ವಾ ಇದು ಮಲೇಸಿ ಯಪ್ಪ, ಒಂದು ಬಾಟ್ಲಿ ಪಿನೇಲ್, ಒಂದಿಟ್ಟು ಸೊಪ್ಪಿನ ಪುಡಿ ತೊಗೊಂಬಾರಪ್ಪ, ಇವತ್ತು ಪ್ಯಾಟಿಂದ ಬರ್ತಾ. ಓಯೋ ದೇವ್ರೆ, ಬಚ್ಚಲ ಹೌಸ್ ಗಟ್ಟೈತಿ ಒಂದಳತಿ. ಈಕಿ ಒಟ್ಟ ತಿಕ್ಕದಲ್ಲಪ್ಪ ಯಪ್ಪ. ಇವತ್ತು ಜರದ್ ಬಿದ್ದಿದ್ನಿ ಅಂದ್ರೆ ನಡಾನ ಮುರಿತಿತ್ತು ನಂದು ಗೊತ್ತನ. ವಯಸ್ಸಾದ ಮುದುಕಿ ಮನ್ಯಾಗ ಅದಾಳ, ಒಟ್ಟು ಬಚ್ಚಲ ಪೈಕೇನಿ ಎಲ್ಲ ತಿಕ್ಕಿ ಸ್ವಚ್ಛ ಇಡ್ಬೇಕು ಅನ್ನೋದಿಲ್ಲ ಇಲ್ಲ ಐಕಿ ತಲೆಯಾಗ ಏಟು ಗೊತ್ತನ. ಸಾಕಾಗೋಕತ್ತಪ್ಪ ಎಲ್ಲ ಹೇಳ್ಬೇಕು ಅಂದ್ರೆ ತೀರ ಎಷ್ಟಂತ ಹೇಳಿ ನಾನು. ಏನಾತ್ರಿ ಎತ್ತೀರ? ಯವ್ವ ನೋಡ್ಬಾ ಅಲ್ಲಿ, ಇಲ್ಲಿ ಕಾಲು ಜರದ್ರ ಹೋಗಿ ಅಂಗ್ಳಕ್ಕೆ ಬೀಳ್ತೇವಿ. ಅಟ್ಟು ಹೌಸ್ ಗಟ್ಟೈತಿ, ಹಸಿರು ಗಟ್ಟೈತಿ. ಒಟ್ಟು ತಿಕ್ಕಿ ಸ್ವಚ್ಛ ಮಾಡಬಾರ್ದನ, ಒಗಾತಿ ಮಾಡಬಾರ್ದನ. ಎದರ್ಲೆ ತಿಕ್ಲಿ? ಕೈಯಾನ ಉಗುರ್ಲೆ ತಿಕ್ಲೇನ? ಅಲ್ರಿ ಅತ್ತೀರ, ಆ ಬ್ರಷ್ ಪೈಕೇನ್ ತಿಕ್ಕುದು ಪೂರ ಹಾಳಾಗಿ ಗುಂಜದ್ದು ಪೂರ ಎಲ್ಲ ಹೋಗೈತಿ. ನಾನಾರ ಏನ್ ಮಾಡ್ಲಿ? ಬ್ರಷ್ ತಂದು ಕೊಡ್ರಿ ಅಂತ ಕೇಳ್ತಾನ ಅದನಿ. ತರವಲ್ರಿ ಇವ್ರು. ತೆಂಗಿನ ನಾರ್ಲೆ ತಿಕ್ಲೆ ಕೈ ಹೆಚ್ಚಿ ಹೊಲ್ಸಾಟ ನಮ್ಮ ಕೈಲಿ ಆಗೋದಿಲ್ರಿಪ್ಪ ಅತ್ಯಾರ. ನಾನು ತಂದು ಕೊಟ್ರೆ ಎಲ್ಲ ಸಹಾಯ ಸುದ್ದ ನಾನು ಮಾಡ್ತೇನೆ. ಏನು ಹೊರೆ ಬದುಕು ಬಾಳೆ ಬದುಕು ನನಗೇನು ಗೊತ್ತಾ ಇಲ್ಲ ನಂಗೆ ಮಾತಾಡ್ತೀರಿ. ತಿಕ್ಕಿ ಸ್ವಚ್ಛ ಇಡ್ತಿದ್ದಿಲ್ಲನ, ಈಗ ಒಟ್ಟ ತಿಕ್ಕೇ ಇಲ್ಲ. ಏನು ಮಾಡಲಿ ನಾನಾರ? ಏನ್ರಿ ಇವತ್ತು ಬಿಡೋದು ಬಿಟ್ಟು ಒಂದು ಸೊಪ್ಪಿನ ಪುಡಿ ಪ್ಯಾಕೆಟ್ ಚಲೋದು. ಆ ಪೈಕೇನ್ ತಿಕ್ಕದ ಒಂದು ಬ್ರಷ್, ಆಮೇಲೆ ಕುಂದ್ರಾಕ ಒಂದು ಮಣಿ 100 ರೂಪಾಯಿ ಅಂತಾರ. ಇದು 150-200 ರೂಪಾಯಿ ಅಂತಾರ ಅವರು. ಅಷ್ಟು ಕೊಡಕ್ಕೆ ಹೋಗ್ಬೇಡ್ರಿ. 80 ರೂಪಾಯಿ 100 ರೂಪಾಯಿ ಅಷ್ಟೇ ಅವ್ರ ರೇಟ್. ಆಮೇಲೆ ಮತ್ತೆ ಕಣ್ಣು ಮುಚ್ಕೊಂಡು ಹೇಳೋದಷ್ಟು ಕೊಟ್ಟು ತರಕ್ಕೆ ಹೋಗ್ಬೇಡ್ರಿ. 100 ರೂಪಾಯಿ ಒಂದು ಕುಂತು ಜಳಕ ಮಾಡೋ ಹೊತ್ತಿನಾಗ ಇಟ್ಕೊಳಕ್ಕೆ ಒಂದು ಸಣ್ಣ ಮಣಿ. ಏನು ಮಣಿ ಅಂದ್ರೆ ಅದೇ ಪ್ಲಾಸ್ಟಿಕ್ಕಿಂದ ಬರ್ತೈತಲ್ಲ ಅದು. ಬಾಂಡೆ ತಿಕ್ಕಕ್ಕೂ ಆಕತಿ, ನಾನು ಕುಂದು ಜಳಕ ಮಾಡೋಕ್ಕೂ ಬರ್ತೈತಿ. ಸಕ ಹೋಗತ್ತ ಕುಂದ್ರಾಕ ಬರ್ಲಾರ್ದಂಗೆ ಆಗ್ಬಿಟ್ಟತಿ. ಆ ಬ್ರಷ್ ಒಂದು ತೊಗೊಂಡು ಬರ್ರಿಪ್ಪ, ನೆನಪು ಮಾಡಿ. ಒಂದು 100 ರೂಪಾಯಿ ಇರ್ಬೇಕು ಅದಕ್ಕೂ ಬ್ರಷ್ಗೆ. 150 ಅಂತಾರ. ಒಂದಿಟ್ಟು ರೇಟ್ ಹೆಚ್ಚು ಕಮ್ಮಿ ಮಾಡಿ ಒಂದು ಚಲೋದೊಂದು ತೊಗೊಂಡು ಬರ್ರಿ. ಅಲ್ಲ ತಿನ್ನೋದು ಮುಂದೆ ಇಟ್ಕೊಂಡು ಪೈಕೇನಿ ವಿಚಾರ ಮಾತಾಡತ್ತಿರಲಿ. ಸಾಕಿ ಕೊಡು ಅವಲಕ್ಕಿ ತಿಂದು ನೋಡ್ತೇನೆ. ಇವು ಇಷ್ಟು ಕಟ್ಟಾಕ ತಿನ್ನಾಕ ಮನ್ಯಾಗ ಬೇರೆ ಮಾಡಿಟ್ಟೇನಿ. ಏನದು? ವಾ 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 ಉದ್ದಕ ಗೋಡಂಬಿ, ದ್ರಾಕ್ಷಿ, ಸುರದಾಳ. ಇವ್ವ ಏನ ಇವ ಎಷ್ಟು ಸಿರ್ತಾನ ಬಂದೈತಿ ಮನ್ಯಾಗ. ಯವ್ವ ಮಲ್ಲೇಶಿ ಏನು ಸಿರ್ತಾನ ಬಂದೈತಿ ಏಪ್ಪ ನಿನ್ನ ಮಗ ನಿನ್ನತೆ ಈಕಿಗೆ ನಿನ್ನ ಹೆಂಡತಿಗೆ. ಅಲ್ಲ ನೋಡ್ಲಾ ನಮ್ನಿ ಗೋಡಂಬಿ ದ್ರಾಕ್ಷಿ ಸುರದಾಳಲ್ಲ ಬುದ್ಧಿ ಬುಕಾಲಿ ಐತಿ ಐಕಿಗೆ ಏಟಾರ ಈಕಿಗೆ. ಯವ್ವ ನಾವಲ್ಲವ ಯವ್ವ ತಗ ಹಿಂಗಾದ್ರೆ ಎಲ್ಲಾರ ಮಂತ್ಯಾನ್ ತಕೊಂಡು ಹೋಗೋದಾದಿ ತಾಟ. ಅಲ್ಲಲ್ಲ ಈ ಅದು ಮನ್ಯಾಗ ತಿನ್ನಕಲ್ಲ ಅಂತ ಟ್ರೈನ್ಯಾಗ ತಿನ್ನಕಂದ್ರೆ ಇಷ್ಟು ಗೋಡಂಬಿ ದ್ರಾಕ್ಷಿ ಹಾಕಿ ಮಾಡೋದು ಅವಶ್ಯಕತೆ ಇತ್ತನ? ಒಣ ಕೊಬ್ಬರಿ ರೇಟ್ ಕೇಳಿ ನೀನು ಒಂದು ಈಟ್ರ. ವಾ ನಾವಲ್ಲವ ಹಿಂಗಾದ್ರೆ ಮಂತ್ಯಾನ್ ತೆಗೆದಿಡ್ತಾಳ ಈಕಿ. ಇನ್ನೂ ಏನೇನು ಮಾಡ್ಕೊಂತಾಳ ನೋಡು. ಅವ ಅವ್ರಿಗೂ ಏನೋ ಬೆಳ್ಳುಳ್ಳಿ ಚುಮ್ಮರಿ ಮಾಡ್ಕೊಳಕ್ ಹೇಳಾಳಂತ. ಬೆಳ್ಳುಳ್ಳಿ ಚುಮ್ಮರಿ ಏನು ಖರ್ಚಾಕತ್ತದಕ್ಕೆ? ಒಂದು 10 ಬ್ಯಾಳಿ ಬೆಳ್ಳುಳ್ಳಿ, ಒಂದಿಟ್ಟು ಶೇಂಗಾ ಕಾಳು, ಎಣ್ಣೆ, ಒಣ ಖಾರ, ಕರಿಬೇವು ಅಷ್ಟೇ ಚುಮ್ಮರಿ. ಈಕಿ ನೋಡಲ್ಲ ಸುರಿದಿರೋದು ಐಟಮ್ಸ್. ಯವ್ವ ದೇವ್ರೆ, ಯಾಕ ಈಕಿನ ಒಣ ಮೇಸಿ ಇದು ಬೆಳ್ಳುಳ್ಳಿ ಚುಮ್ಮರಿ ಮಾಡ್ಕೊಂಡು ಉಳ್ಕಿದ್ದು ಅವ್ರಿಗೆ ಮಾಡ್ಕೊಳಕ್ಕೆ ಹೇಳ್ಬೇಕು ಬೇಡಿಕಿ. ನೋಡು ನೋಡ್ಯಾರಲ್ಲ ಮತ್ತೆ ಈಕಿ ಎದಾಳಲ್ಲಿಕ್ಕಿ ಬಿಟ್ಟು ಎಲ್ಲ ಮಾಡಿ ಮುಂದಿಡ್ತಾಳ ಅಂತೇಳಿ ಅದಕ್ಕೆ ಈಕಿ ನೋಡಿ ಹಾಕ್ತಾರ ಅವರು. ಅತ್ತೀರ ಇರ್ಲಿ ಬಿಡ್ರಿ, ಏನಾತ ಅವ್ರೊಂದು ನಾವೊಂದು ಮಾಡ್ಕೊಳತ್ತೀವಿ. ಅಲ್ಲ ಟ್ರೈನ್ಯಾಗ ಹೋದ ದಿನ ಉಣ್ಣಾಕ್ ಬೇಕಲ್ಲ ರಾತ್ರಿಗೆ. ಸರಿ ನಾನು ಅನ್ನ ಮಾಡ್ಕೊತೇನೆ. ಶಾಂತಕ್ಕ ಚಪಾತಿ ಮಾಡ್ಕೊತಾಳಂತ. ಚಪಾತಿನ ರೊಟ್ಟಿ ಏನು ಮಾಡ್ಕೊಳಕತ್ತಿಲ್ಲ ಯಾರು. ಚಪಾತಿ ಪಾರಕ್ಕ ಒಂದು 2 ಥರ ಪಲ್ಯ ಮಾಡ್ಕೊತಾಳ. ಇನ್ನು ನಮ್ಮ ಮನ್ಯಾಗ ಒಂದಿಟ್ಟು ಕಡ್ಲಿ ಚಟ್ನಿ ಐತೆ, ಒಬ್ರ ಮನ್ಯಾಗ ಶೇಂಗಾ ಚಟ್ನಿ, ಆಮೇಲೆ ಇದು ಏನಾದ ಮನ್ಯಾಗ ಒಟ್ಟು ಏನಾರ ಮತ್ತು ಮಿಜ್ಜಿ ಖಾರ ಅದು ಇದು ಏನೇನಾರ ಒಂದಿಟ್ಟು ತೊಗೊಂಡು ಹೋಗೋದು. ಆದಂದ್ರೆ ಅನ್ನ ಅಷ್ಟ ಮಾಡ್ಕೊತೇನಲ್ಲ ನಾನು, ಒಂದಿಷ್ಟು ಬಜ್ಜಿ ಮಾಡ್ಕೊಳ್ಳೋಣ ಅಂತದೀನಿ. ಮಾಡ್ ಅವ್ವ ಯು ಬಜ್ಜಿ ಮಾಡ್ತಾಳಂತ. ಅಷ್ಟು ಮಂದಿಗೆ ಸ್ವಲ್ಪ ಬೇಕಾ ಬಜ್ಜಿ? ಹುಚ್ಚಬಾಡೆ, ಅಷ್ಟು ಮಂದಿಗೆ ಬಜ್ಜಿ ಆಗ್ಬೇಕಂದ್ರೆ ಎಣ್ಣೆ ಎಷ್ಟು ಖರ್ಚಾಕತಿ, ಹಿಟ್ಟು ಎಷ್ಟು ಹೋಗತಿ, ಕುತ್ಕೊಂಡು ಗ್ಯಾಸ್ ಎಷ್ಟು ಹೋಗತಿ, ಒಟ್ಟಿಗೆ ಒಲಿ ಮೇ ಮಾಡಿದ್ರೆ ಕಟ್ಟಿಗೆ ಎಷ್ಟು ಖರ್ಚಾಕವು? ಏನಾರ ತಿಳುವಳಿಕೆ ಐತಲ್ಲ ನಿನಗೆ? ಏಟಾರ ನಿನಗೆ ಸಣ್ಣ ಕುಂದ್ರಲ್ಲ ಯಾ ಬಜ್ಜಿ ಬೇಡ ಏನು ಬೇಡ ಅಂತ ಹೇಳ. ಅಂತಿಮಿಕ್ಕಿ ಏನಾರ ತಿನ್ಬೇಕು ಅಂತ ಅನ್ಸಿದ್ರ ಅಲ್ಲೇ ದಾರದಾಗ ಹೋಗ್ತಾ ಒಂದು 20-30 ರೂಪಾಯಿ ಕಟ್ಟಿಸ್ಕೊಂಡು ಹೋದ್ರಾತು. ಏನು ಇವೆಲ್ಲ ಬೇಡ. ಏನೊಂದು 10 ತಿಂದು ಮಕ್ಕಳಕ್ಕೆ ಏನು ಧಾಡಾಗದೈತಿ? ಆಮ್ಯಾಗ ಇನ್ನೊಂದು ಯಾರದ ನಿಮ್ಮ ತಂಗಿಗೆ ನಾನು ಹಿಂಗೆ ಹೊಂಟೇವಿ ಅಂತೇಳಿ ನಾನು ಬರ್ತಿದ್ನಲ್ವೇ, ನನ್ನ ಗಂಡ ನನ್ನ ಮಕ್ಕಳದು ಒಟ್ಟು ನೀವು ಹಾಕಿಸ್ಬಿಟ್ರಿ ಟಿಕೆಟ್, ನಾವು ಬರ್ತೇವೆ ತಿರುಪತಿ ನೋಡಿಲ್ಲ ಅನ್ನಕತ್ತಾಳ. ಹೌದಾ? ಚಲೋ ಆತಲ್ರಿ ಅತ್ತೀರ. ಹಂಗಾರೆ ಪಟ ಅಲ್ಲಿಂದ ರೊಕ್ಕ ಹಾಕ್ಬಿಡನ್ರಿ. ನಾ ಇಲ್ಲಿ ಪಾರಕ್ಕನ ಮಗ್ ಹೇಳ್ತೇನೆ ಟಿಕೆಟ್ ಅವರು ಒಂದು ಸಿಕ್ಕು ಅಂದ್ರೆ ಬುಕ್ ಮಾಡಪ್ಪ ಅಂತೇಳಿ. ಅದ್ಯಾಕೆ ರೊಕ್ಕ ಹಾಕ್ಬೇಕು? ಬೇಸಿದ ಹೇಳು.
ಆಕಿ ರೊಕ್ಕ ಹಾಕ್ಬೇಕನ ಅಲ್ಲಿ ನೋಡ್ಲ ಮಲ್ಲೇಸಿ ಹೆಂಗಂತಾಳಿಕಿ ಅಲ್ಲಿ ಅವ್ರಿಗೆ ರೊಕ್ಕ ಹಾಕನ್ಬೇಕನ ಹಳೆಯಾರ ಏನು ತಿಳ್ಕೊಳಂಗಿಲ್ಲ ನಮ್ಮ ಬಗ್ಗೆ ಅಲ್ಲ ಆಕೆ ಎಷ್ಟಾದ್ರೆ ನಮ್ಮ ಮಗಳು ಅವು ನಮ್ಮ ಮೊಮ್ಮಕ್ಕಳಲ್ಲ ನನ್ನ ಮೊಮ್ಮಕ್ಕಳು ಅವ್ರು ನಾನು ರೊಕ್ಕ ಇಸ್ಕೊಂಡು ಕರ್ಕೊಂಡು ಹೋಗ್ಬೇಕನ ದೇವ್ರ ದರ್ಶನಕ್ಕೆ ನೋಡು ಮಲ್ಲೇಸಿ ಅದೆಲ್ಲ ಬೇಡ ಅವ್ರು ಬರ್ತೇನಂದಾರ ಅವ್ರ ಗಂಡ ಎಂತಿ 2 ಮಕ್ಕಳು ಅದು 4 ಟಿಕೆಟ್ ನೋಡು 4 ಟಿಕೆಟ್ ನೀನ ಬುಕ್ ಮಾಡಿಸು ಅವ್ಗೆ ಹೇಳು ಪರಕನ್ ಮಗ್ ಹೇಳು ಹೋಗಿ ಹೇಳಿ ನೀನ ಅಲ್ಲ ಅತ್ತಿಯರ ನಮ್ದು ಕೈಗೆ ಒಂದು 3-4 ಸಾವಿರ ರೂಪಾಯಿ ಖರ್ಚಾಕತ್ತಿ ರೊಕ್ಕಿಲ್ಲ ಅನ್ನತ್ತಿದ್ರು ಈಗ ಮತ್ತೆ ಅವ್ರದ್ದು ಟಿಕೆಟ್ ಅಂದ್ರೆ ರೊಕ್ಕ ಆಗ್ವಲ್ತಕ್ಕ ರೊಕ್ಕದಾಗ ರೊಕ್ಕ ಸಾಲದಾಗ ಸಾಲ ಏನಾಗಬೇಕಾಗಿತ್ತು ಅದೊಂದು 3,000 ರೂಪಾಯಿ ಉಳಿಸಿ ಮನೆ ಕಟ್ತೀಯನ ಏನಾಗೋದಲ್ಲ ತಗೋ ನಾವೆಲ್ಲರೂ ಹೊಂಟೇವಿಲ್ಲ ನಾನು ನನ್ನ ಮಗಳು ಎಲ್ಲಿ ಜೊತೆಯಾಗಿ ಹೋಗೇ ಇಲ್ಲ ಇದಾರ ಒಂದು ನೆವ ಆಕತಿ ನಾನು ನನ್ನ ಮಗಳು ಹೋಗಿ ಬರಾಕ ಬೇಡ ಅಂತ ಅನ್ನಕ್ಕೆ ಹೋಗ್ಬೇಡ ಸುಮ್ಮನಿರು ಇಲ್ಲೇ ಹೋಗಿ ಪಾರಕ್ಕನ ಮಗ ಟಿಕೆಟ್ ಬುಕ್ ಮಾಡಂತ ಹೇಳು ಬೇಡ ನೀ ಅಲ್ಲಿ ಹೋಗಿ ಏನು ಬುಕ್ ಮಾಡೋದು ಬೇಡ ಇಲ್ಲೇ ಕುಂತು ಫೋನ್ ಹಚ್ಚು ನನ್ನ ಇದ್ರಿಗೆ ಫೋನ್ ಹಚ್ಚು ನಾನು ಹೋಗಿ ಹೇಳಿ ಬರ್ತೇನೆ ಬಿಡ್ರಿ ಮಲೇಸಿ ಈಕೆ ಅಲ್ಲಿ ಹೋಗಿ ಏನಾರ ಒಂದು ಗುದ್ದಾಟ ಮಾಡ್ತಾಳ ನಂಗೆ ಅದೆಲ್ಲ ಬೇಡ ಇಲ್ಲೇ ಕುಂತು ಫೋನ್ ಹಚ್ಬೇಕು ಅಂದ್ರೆ ನನಗೆ ಈಕೆ ಮತ್ತೆ ಅಲ್ಲಿ ಹೋಗಿ ಟಿಕೆಟ್ ಇಲ್ಲ ಅಥವಾ ಇದು ಆಗಂಗಿಲ್ಲ ಮಾಡಂಗಿಲ್ಲ ಏನಾರ ಒಂದು ಕೊಡ್ಡಿ ಕುಂಟಿ ಹಚ್ಕೊಂಡು ಅವ್ರನ್ನ ಬಿಟ್ಟು ಹೋಗು ಅಂದ್ರೆ ಏನು ಮಾಡಲ ನಾನು ಅದಕ್ಕೆ ಬೇಡ ನನ್ನ ಇದಿರಿಗೆ ಅವಕ್ಕೆಲ್ಲ ಮಾತು ಪಿಕರ್ ಇಡೋ ಇಟ್ಟೇನು ನೋಡ್ರಿ ನೀವೇ ಕೇಳಿಬಿಡ್ರಿ ನೀವೇ ಮಾತಾಡ್ರಿ ಮತ್ತೆ ನಾ ಯಾವ್ದಕ್ಕೆ ಮಾತಾಡ್ಲಿ ಆಯ್ತು ನಾನು ಮಾತಾಡ್ತೇನೆ ಹಲೋ ಹಾಳಾಗೋಗ್ಯಾವ ಫೋನ್ ಎಬ್ಸೋದು ಬಿಟ್ಟು ಇವತ್ತೀರ ಎಬ್ಸಿದ್ಲ ಪರಕ ಏನ ಗಿರ್ಜಿ ಏನ ನಿಮ್ಮ ಅತ್ತಿ ಅಂದಂಗಾತು ಎಲ್ಲ ಹಾಳಾಗೋಗ್ಯಾವ ಅಂದ್ಲ ಹ್ಞೂ ಬಿಡ ಅವಲ್ಲಿ ನಿಂಗೇನು ಹೊಸ್ತಾಗೇನ ಅದು ಗೊತ್ತಿದ್ದೈತಿ ಪಿಕರ್ ಇಟ್ಟನಿ ಪರಕ ಪಿಕರ್ ಇಟ್ಟನಿ ಅದು ನಮ್ಮ ಅತ್ತಿ ಏನ ಕೇಳ್ಬೇಕಂತವ ಏನ ಮಾತಾಡು ಇದು ಪಾರತಿ ನೀವು ತಿರುಪತಿ ಹೊಂಟ್ರಿ ನಾನು ಸಸಿದು ನಮ್ಮದು ಟಿಕೆಟ್ ನಿನ್ನ ಮಗನ ಬುಕ್ ಮಾಡ್ಯಾನಂತಲ್ಲ ಹೌದು ಬೇ ನನ್ನ ಮಗನ ಫೋನ್ಯಾಗ ಬುಕ್ ಮಾಡ್ಯಾನ ಇಲ್ಲೇ ಕುಂತು ಅದಕ್ಕೆ ಅದು ನನ್ನ ಮಗಳು ನಾಳೆಯ ಮೊಮ್ಮಕ್ಕಳು ಬರ್ತಾವಂತೆ ಪಾಪ ಅವ್ರದ್ದು ಒಂದಿಷ್ಟು ಟಿಕೆಟ್ ಬುಕ್ ಮಾಡಿಸಿ ಬಿಡವ ಒಂದು 4 ಮಂದಿದ್ ನೋಡು ಅಷ್ಟೇ ನಮ್ಮ ಜೋಡಿನೇ 4 ಮಂದಿದ ತಡಿಬೇ ಹಂಗಾರ ಒಂದಿಟ್ಟು ಲೈನ್ಯಾಗಿರು ತಡಿ ಇಲ್ಲೇ ಕುಂತ ನನ್ನ ಮಗ ಒದ್ರಿ ಕೇಳ್ತಾನೆ ಮೊದ್ಲು ಹೇಳ್ಬೇಕಿತ್ತಪ್ಪ ತಡ್ರಿ ಅಪ್ಪ ಅದು ಇವ್ರು ಗಿರ್ಜಕ್ಕರ್ ಮನ್ಯಾಗ ಯಾರಪ್ಪ ಅವ್ರ ನಾದ್ನಿ ಗಂಡ ಮಕ್ಕಳು ಬರ್ತಾವಂತೆ ಅವ್ರದ್ದೊಂದು 4 ಟಿಕೆಟ್ ಏನೋ ಬುಕ್ ಮಾಡ್ಬೇಕಂತ ನೋಡ್ಲಾ ಒಟ್ಟು ಮಾಡಿಬಿಡು ಅಲ್ವಾ ಸ್ವಿಗ್ಗಿ ಜೊಮ್ಯಾಟೊ ಒಳಗೆ ಆರ್ಡ್ರ್ ಮಾಡಿ ಊಟಕ್ಕೆ ತರಿಸ್ತಂಗಂತ ಮಾಡಿಯಾ ನಿಮ್ಮ ಅವನ ಹಂಗೆ ಯಾವಾಗ ಬೇಕು ಅವಾಗ ಹೇಳಿದ ತಕ್ಷಣ ಬುಕ್ ಮಾಡೋಕ್ಕಾಗಲ್ಲ ಮೊದಲೇ ಹೇಳ್ಬೇಕು ಬೇಡ ಹಂಗೆ ಬುಕ್ ಮಾಡಕ್ಕೆ ಬರಲ್ಲವ ಖಾಲಿ ಆದ್ವು ಅವತ್ತೇ ಇದ್ದಿದ್ದಷ್ಟು ಟಿಕೆಟ್ ಮಾಡ್ತಲ್ಲ ಈಗ ನೋಡಿ ಒಂದೊಂದು ಸೀಟ್ ಖಾಲಿ ಇಲ್ಲ ಏನು ಇರಲ್ಲ ಹಂಗೆ ಮೊನ್ನೆ ಅವತ್ತೇ ಮುಗ್ದಾವು ಸಂಜೆ ಮಠ ಅಂತಂದ್ರೆ ಮತ್ತು ಅವರು ಇನ್ನು ವಾಪಸ್ ಬುಕ್ಕಿಂಗ್ ಸ್ಟಾರ್ಟ್ ಆಗೋದು ಯಾವ ತಿಂಗಳು ಏನೋ ನನಗೂ ಅಷ್ಟು ಗೊತ್ತಿಲ್ಲ ಅದಕ್ಕೆ ಕೇಳ್ಕೊಂಡು ಮಾಡ್ಬೇಕಿನ್ನು ಅಷ್ಟೇ ಹೌದಾ ಈಗ ಹೆಂಗೆ ಮಾಡೋದು ಏನಿಲ್ಲ ನಾವು ಹೋಗ್ತೀವಲ್ಲ ಯಾಕಂದ್ರೆ ರೂಮ್ ಗೀಮ್ ಎಲ್ಲ ನಾವು ಬುಕ್ ಮಾಡಿದ್ರಿಂದ ನಮ್ಗೆ ಮೊದಲೇ ರೂಮ್ ಸಿಕ್ಕಿರ್ತೈತಿ ಆಮೇಲೆ ನಮ್ಗೆ ದರ್ಶನಕ್ಕಿಂತ ದಿನ ಅಂತ ಹೋದ್ರೆ ನಮ್ಗೆ ಬುಕ್ಕಿಂಗ್ ಇದ್ರೊಳಗೆ ದೌಡ ಆಗ್ಬಿಡ್ತೈತಿ ಈಗ ಅವ್ರು ಏನಿಲ್ಲ ಡೈರೆಕ್ಟೇ ಬರ್ಬೇಕು ಇನ್ನಷ್ಟೇ ಬಂದರೆ ಹೌದಾ ರೂಮ್ ಗೀಮ್ ಸಿಗಲ್ಲ ಅವ್ರಿಗೆ ಬೇಕಾದ್ರೆ ಬಂದು ನಮ್ಮ ರೂಮ್ನಾಗೆ ಉಳ್ಕೊ ಅನ್ನೋ ಅದಕ್ಕೇನಿಲ್ಲ ಇದ್ರೆ ಏನು ತೊಂದರೆ ಏನಿಲ್ಲ ಆದ್ರೆ ಬುಕ್ ಮಾಡೋಕ್ಕಾಗಲ್ಲವ ಅಯ್ಯೋ ದೇವ್ರೆ ಹಂಗಾದ್ರೆ ಹಂಗ್ಲಾ ಈಗ ಮತ್ತೆ ಬುಕ್ ಮಾಡ್ಕೊಂಡು ಹೋದ್ರೆ ಏನಾಕತಿ ಬುಕ್ ಮಾಡ್ಕೊಂಡು ಹೋದ್ರೆ 8 ತಾಸು 10 ತಾಸಿಗಾರ ನಿನ್ನ ಪಟಕ್ನ ದರ್ಶನ ಸಿಗ್ತೈತಿ ಈ ಬುಕ್ ಮಾಡ್ಕೊಳೋದ ಹಂಗೆ ಸಾರ್ವಜನಿಕದಾಗ ಹೋದ್ರೆ ಭಾಳ ಲೇಟ್ ಆಕೈತಿ ಭಾಳ ಅಂದ್ರೆ ಭಾಳ ಲೇಟ್ ಆಕೈತಿ ಅಯ್ಯೋ ದೇವ್ರೆ ಹೌದಾ ಹೇಳ್ತೇನೆ ಬಿಡಪ್ಪ ಹಂಗಾರ ಗಿರ್ಜಕ್ಕ ಕೇಳಿಸ್ತಾನೆ ನನ್ನ ಮಗ ಹೇಳಿದ್ದೆ ಹಿಂಗಾಯ್ತಂತ ನೋಡವ ಮತ್ತೆ ಈಗ ಬುಕ್ ಮಾಡೋಕ್ಕಾಗಲ್ಲ ಬೇಕಾದ್ರೆ ಹಂಗೆ ಆ ದಿನ ನಾವು ಹೋಗೋ ದಿನ ಅವರು ಬರ್ತಾರನ್ನ ಕೇಳು ಅದಕ್ಕೇನಿಲ್ಲ ಬರ್ತಾರಂದ್ರೆ ಸಹಿ ಹೌದನ್ ಪರಕ ಸರಿ ಹಂಗಾರ ಇಲ್ಲೇ ಅದಾವತ್ತು ನಮ್ಮ ಅತ್ತಿ ಕೇಳಿಸ್ಕೊಂಡಿರ್ತಾರ ಸರಿ ಹಂಗಾರ ನಾ ಹೇಳ್ತೇನೆ ಇಡ್ಲಿ ಫೋನ್ ನನ್ನ ಕುಂದ್ರೆ ಇಡ್ತಾಳಂತಿಕ್ಕಿ ಫೋನ್ ಅಲ್ಲ ಪರವ ಏನು ಈಕೇನಾರ ಮೊದ್ಲ ಹೇಳಿದ್ಲನ ನಮ್ಮನ್ ಬಿಟ್ಟು ಬೇರೆ ಯಾರ ಬರ್ತಾರಂದ್ರೆ ಟಿಕೆಟ್ ಇಲ್ಲ ಅಂತ ಹೇಳು ಅಂತೇಳಿ ಅತ್ತಿಯಾರ ತನ ಕುಂದ್ರ ಇಲ್ಲಪ್ಪ ಆಕೇನು ಹೇಳಿಲ್ಲ ಇಲ್ಲಂತೆ ಕರೆನು ಪಾಪ ಆಕೇನು ಹೇಳಲ್ಲ ಏನವ ನಿಮ್ಗೆ ಹೇಳ್ತಾರ ನಮ್ಗೆ ಲೆಕ್ಕ ಕರಂಗಿಲ್ಲ ಬಿಡು ಒಟ್ಟು ಹೇಳ್ತಿ ಇಲ್ಲಂತವೇ ಪರಕ ನೀ ಇಡು ಫೋನ್ ಹಂಗ ಇವ್ರು ತಲೆ ಕೆಡ್ಸಕತ್ತಾಗ ಸರಿ ಗೆಜ್ಜೆ ಕೇಳಿಸ್ಕೊಂಡ್ರಿ ಅತ್ತಿ ಸಾಕು ಸುಮ್ ಕುಂದ್ರ ನೀನು ಆಕಿ ಮಾತಾಡ್ಕೊಂಡಿರಿ ಕಲ್ಲಕ್ಕ ಮಲ್ಲಕ್ಕ ಸರಿ ಇದ್ದೀರಿ ನೀವು ಇಬ್ರು ಹಾಗಲ್ಕಾಯಿಗೆ ಬೇನ್ಕೆ ಸಾಕ್ಷಿ ಅನ್ನಂಗ ಅಯ್ಯೋ ದೇವ್ರೆ ಅಲ್ರಿ ಅತ್ತೀರಿ ನಿಮ್ಮಿದ್ರಿಗೆ ಮಾತಾಡೀನಿ ಅಪ್ಪ ನಿಮ್ಮಿದ್ರಿಗೆ ಮಾತಾಡೇ ಹಿಂಗೆ ಅಂತೀರಿ ಏನಾರ ನಾವು ಒಬ್ಬೇಕಿ ಹೇಳಕ್ ಹೋಗಿದ್ದೆ ಅಂದ್ರೆ ನನ್ನ ಗತಿ ಏನು ನೋಡಂಗಾರ ಚಲೋ ಆತಿಲ್ಲೇ ಫೋನ್ ಹಚ್ಚಂದಿದ್ ನೀವು ರೀ ನಿಮ್ಮಿದ್ರಿಗೆ ಫೋನ್ ಮಾಡ್ಲಿಲ್ಲ ಅವ ಇಲ್ಲೇ ಫೋನ್ ಮಾಡಾಳಲ್ವಾ ಸುಮ್ಕಿರ್ಲಾ ನೀನ್ ಏಂತಿ ಬಾ ಡಿಂಗ್ರಿ ಬಿಲ್ಲದಾಳ ಆಕಿದೇನ್ ಕೇಳಿ ಚಂಬಕ್ ಚಲೋದು ಕೈಕಾಲಾಟ ಆಡ್ತಾಳಕಿ ಕೈಯಂದು ಕಾಲಂದ್ ಕೈಯಾಗ ಬಾಲ ಬಂಗಡಿ ತಾರ ತಿಗಡಿ ಆಟ ಎಲ್ಲ ಈಕಿ ಗೊತ್ತಿಲ್ಲ ಅಂತ ಮಾಡಿ ಏನು ಮೊದ್ಲ ಮಾತಾಡ್ಕೊಂಡಾರವ್ರು ನಮ್ಮ ಅತ್ತೆ ಏನಾರ ನನ್ನ ಅದ್ನಿ ಸುದ್ದಿ ತೆಗೆದ್ರೆ ಹಿಂಗೆ ಹೇಳ್ಬಿಡು ನೀ ಮೊದ್ಲ ಅಂತೇಳಿ ಯಾಕಂದ್ರೆ ನಾ ಆಕಿ ಗೊತ್ತು ನಮ್ಮ ಅತ್ತಿ ಒಬ್ಬಕ್ಕೆ ಬರೋದಿಲ್ಲ ಮಗಳು ಬಿಟ್ಟು ಮಗಳು ಬೇಕಂತ ಅಂತಾಳ ಅವಾಗ ಹಿಂಗೆ ಮಾಡೋಣ ಅಂತ ಮಾತಾಡ್ಕೊಂಡಾರ ಗೊತ್ತೈತೇನ ಆಗ್ಲೇ ನನ್ನ ಮಗಳಿಗೆ ಹಂಗ ಬರಾಕ್ ಹೇಳ್ತೇನೆ ನಾನು ಏನಾರ ಮಾಡ್ರಪ್ಪ ಅತ್ಯಾರ ದೇವ್ರ ಪರಮಾತ್ಮ ಗೊತ್ತಾ ತಿರುಪ್ತಿ ವೆಂಕಟರಮಣ ಗೊತ್ತ ನಾವು ಮೊದ್ಲ ಮಾತಾಡ್ಕೊಂಡೇ ಬಿಟ್ಟೇವೆ ಅಂತೇಳಿ ದೇವ್ರ ದರ್ಶನಕ್ಕೆ ಬರೋರ್ನ ತಪ್ಸು ಅಷ್ಟು ಕೆಟ್ಟಾರಲ್ರಿ ನಾವು ಅತ್ಯಾರ ನೀವು ಸುಮ್ಮನೆ ಬಾಯಿಗೆ ಬಂದಾಗ ಮಾತಾಡಕೋಬ್ರಿ ಏನಾರ ಮಾಡ್ಕೊ ಹೋಗ್ರಿ
ಸಾಕಾಗಿತ್ತು ನನಗಂತೂ ತಗ ಹಂಗೆ ಮಾಡಿದ್ರಿ ಹಿಂಗಂತೀರಿ ಹಿಂಗೆ ಮಾಡಿದ್ರೆ ಹಂಗಂತೀರಿ ನೋಡು ನೋಡು ನೋಡಿ ಹೆಂಗೆ ಕುಂಡಿ ತಿರ್ಕೊಂಡು ಹೋದ್ಲು ಕುಣ್ಕಾಲ್ಗಿತ್ತಿ ಇವ್ ಅವ್ವ ಬಿಡೋ ಹೋಲತ್ತಾಗ ನೀ ಹೆಂಗಸೂರು ಅಂತ ಪಡೆ ನೀನು